ರಾಜೇಂದ್ರ ಇವರೆಲ್ಲರೂ ಕೂಡ ಮಾದೇವಪ್ಪ ಅಭಿಮಾನಿ ಬಳಗದ ಗೌರವಾನ್ವಿತ ಎಲ್ಲ ಸದಸ್ಯರುಗಳು. ಆದ್ಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ತಳ ಸಮುದಾಯದ ಶೋಷಿತ ವರ್ಗದ ಕಟ್ಟಕಡೆಯ ಮನುಷ್ಯ, ಆ ಫ್ಯಾಮಿಲಿಯ, ಆ ಬಡತನದ ಒಬ್ಬ ಫ್ಯಾಮಿಲಿಯ ಕುಟುಂಬದ ಸದಸ್ಯರು ಮತ್ತು ನಮ್ಮ ಏನು ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅಭಿಮಾನಿ ಬಳಗದ ಅವರೊಬ್ಬರು ಸದಸ್ಯರಾಗಿರುವ ಸಿ ಶಂಕರ್ ಅಂಗಶೆಟ್ಟಿಪುರ ಅವರು ಕರ್ನಾಟಕ ರಾಜ್ಯದ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯರಾಗಿದ್ದಾರೆ. ಅವರಿಗೆ ನಾನು ಸಮಿತಿಯಿಂದ ಮತ್ತು ವೈಯಕ್ತಿಕವಾಗಿ ಅವರಿಗೆ ತುಂಬು ಹೃದಯದ ಮತ್ತು ಆತ್ಮೀಯವಾಗಿ ಅವ್ರನ್ನ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಈ ಒಂದು ಕಟ್ಟಕಡೆಯ ವ್ಯಕ್ತಿನ ಗುರುತಿಸಿ ಸರ್ಕಾರ ಏನು ಸಿದ್ದರಾಮಯ್ಯ ಸರ್ಕಾರ ಅವ್ರನ್ನ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯರನ್ನಾಗಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಏನು ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ಪರಮೇಶ್ವರ್ ಸಾಹೇಬರು ಮತ್ತು ಇವತ್ತು ಏನು ಅವರು ನಿಗಮ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯರಾಗ ಮೇನ್ ಕಾರಣ, ಮುಖ್ಯ ಕಾರಣ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ ಪರಿಶ್ರಮ, ಅವರ ಪ್ರೀತಿ, ಅವರ ಒಂದು ಶ್ರಮದಿಂದ ಇವತ್ತು ಶಂಕರ್ ಅವರು ಈ ಒಂದು ಹುದ್ದೆನಲ್ಲಿದ್ದಾರೆ. ಮತ್ತು ಇದಕ್ಕೆ ಬೇಸಾಕ್ದವರು ಕೂಡ ಜಯಣ್ಣವರು, ಇವತ್ತು ಅವಿಲ್ಲ. ಈ ಒಂದು ಸಫಾಯಿ ಕರ್ಮಚಾರಿ ಶಂಕರ್ಗೆ ಹಾಕ್ಬೇಕಾದ್ರೆ ಜಯಣ್ಣವರು ಕೂಡ ಅದಕ್ಕೆ ಬೇಸ್ ಹಾಕೊಟ್ರು. ಆ ಬೇಸ್ ಹಾಕೊಟ್ಟದನ್ನ ಇವತ್ತು ಮಾದೇವಪ್ಪರು ಏನು ಜಯಣ್ಣವರು ಹಾಕೊಟ್ಟಂಥ ಒಂದು ದಾರಿಯನ್ನ ಇಲ್ಲ ಶಂಕರ್ ಅವರು ಮಾಡಬೇಕು ಅಂತೇಳಿ ಇವತ್ತು ಮಾದೇವಪ್ಪವರು ಆ ಒಂದು ಕೆಲಸವನ್ನ ಮಾಡಿ ಶಂಕರ್ ಅವರಿಗೆ ಸಫಾಯಿ ಕರ್ಮಚಾರಿಗಳ ಆಯೋಗದ ಸದಸ್ಯರನ್ನಾಗಿ ಮಾಡಿದ್ದಾರೆ. ಎಲ್ಲ ಸರ್ಕಾರದ ಎಲ್ಲರಿಗೂ ಕೂಡ ಮತ್ತು ವಿಶೇಷವಾಗಿ ಮಾದೇವಪ್ಪಗೂ ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ನಾವೇ ಕೂಡ ಕಾರ್ಯಕ್ರಮ ಶಂಕರ್ ಜೊತೆ ನಾವೇ ನಾಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮತ್ತು ನಾವೆಲ್ಲ ಸೇರಿ ಕಾರ್ಯಕ್ರಮ ಶಂಕರ್ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾಳೆ ಶಂಕರ್ ಅವ್ರದ್ದು ಬುಕ್ ಬಿಡುಗಡೆ ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರು ಆ ಒಂದು ಕಾರ್ಯಕ್ರಮನ ನಡೆಸಿಕೊಡ್ತಾರೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಶಾಸಕರು, ಚಾಮರಾಜನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪುಟ್ಟರಂಗ ಶೆಟ್ಟರ್ ಅವರು ಈ ಕಾರ್ಯಕ್ರಮದ